ಯಾವುದೇ ಚುನಾವಣೆ ಆಗಲಿ ಸುಲಭ ಇರೋದಿಲ್ಲ. ಗೆದ್ದಿಲ್ದೇ ಇರೋ ಕ್ಷೇತ್ರವನ್ನು ಗೆದ್ರೇ ಭಾರತೀಯ ಜನತಾ ಪಾರ್ಟಿಗೆ ಭವಿಷ್ಯ. ಹಾಗಾಗಿ ನಮಗೆ 100ಕ್ಕೆ 100 ನಂಬಿಕೆ ಇದೆ. ಈ ಬಾರಿ ದಾವಣಗೆರೆಯ ನಾಯಕರ ನೇತೃತ್ವದಲ್ಲಿ, ಕಾರ್ಯಕರ್ತರ ಶಕ್ತಿಯಿಂದ ಹೊಸ ಇತಿಹಾಸವನ್ನು ಭಾರತೀಯ ಜನತಾ ಪಾರ್ಟಿ ದಾವಣಗೆರೆ ದಕ್ಷಿಣದಲ್ಲಿ ಬರೆಯುತ್ತೆ. ಅದನ್ನು ಈ ಉಪಚುನಾವಣೆಯಲ್ಲಿ ಭಾಳ ಹಿರಿಯ ಮನುಷ್ಯರಿದ್ದರು. ಶಾಮನೂರವರು, ಅವ್ರದ್ದೇ ಆದಂಥ ಒಂದು ಗೌರವ, ಅವ್ರದ್ದೇ ಆದಂಥ ಒಂದು ಶಕ್ತಿ ಇತ್ತು. ಅವ್ರಿಗೆ ಅಂತ ಮತ ಹಾಕೋಂಥ ಮತದಾರರು ಇದ್ದರು ಅಂತೇಳಿ ನಾನು ಕೇಳಲ್ಪಟ್ಟಿದ್ದೀನಿ. ಸಾಮಾನ್ಯ ಮತದಾರರಲ್ಲೂ ಒಂದು ವಿಶೇಷವಾದ ಪ್ರೀತಿ ಇತ್ತು. ಅವರ ನಂತರ ಏನು ಅಂತೇಳಿ ಪ್ರಜ್ಞಾವಂತ ಮತದಾರರು ದಾವಣಗೆರೆ ದಕ್ಷಿಣದಲ್ಲಿದ್ದಾರೆ. ಅವ್ರು ಏನು ತೀರ್ಮಾನ ತಗೊಳ್ತಾರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ತಲೆಬಾಗಬೇಕು. ನಮಗೊಂದು ವಿಶ್ವಾಸ ಇದೆ, ಒಂದೇ ಕುಟುಂಬಕ್ಕೆ MP ಕೊಟ್ಟು, ಒಂದೇ ಕುಟುಂಬಕ್ಕೆ ಮಂತ್ರಿ ಕೊಟ್ಟು, ಅದೇ ಕುಟುಂಬಕ್ಕೆ ಶಾಸಕರು ಮಾಡಬೇಕಂತೇಳಿ ಪ್ರಜ್ಞಾವಂತ ಮತದಾರರು ಯೋಚನೆ ಮಾಡ್ತಾರೆ. ದಾವಣಗೆರೆ ಅಂತ ಪ್ರಜ್ಞಾವಂತ ಮತದಾರರು ಬಹುಶಃ ಹಾರ್ಟ್ ಆಫ್ ಕರ್ನಾಟಕ ಅಂತೇಳಿ ಹೇಳಿದ್ರು, ಮಧ್ಯ ಕರ್ನಾಟಕದ ಹೆಬ್ಬಾಗಿಲು. ಅಲ್ಲಿ ಜನ ತೀರ್ಮಾನ ಮಾಡ್ತಾರೆ. ನಮಗೆ ಜನರ ಮೇಲೆ ವಿಶ್ವಾಸ ಇದೆ. ಈಗ ನಡೀತಿರೋಂಥ ಕಾಂಗ್ರೆಸ್ನ ದುರಾಡಳಿತದ ಬಗ್ಗೆ ಜನ ಬೇಸತ್ತಿದ್ದಾರೆ. ಅದರ ಪರಿಣಾಮವಾಗಿ ಖಂಡಿತವಾಗ್ಲೂ 100ಕ್ಕೆ 100 ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ದಕ್ಷಿಣದಲ್ಲಿ ಜಯಬೇರಿಯನ್ನು ಬಾರಿಸ್ತೀವಿ. ಯಾವುದೇ ಚುನಾವಣೆ ಆಗಲಿ ಸುಲಭ ಇರೋದಿಲ್ಲ. ಗೆದ್ದಿಲ್ದೇ ಇರೋ ಕ್ಷೇತ್ರವನ್ನು ಗೆದ್ರೇ ಭಾರತೀಯ ಜನತಾ ಪಾರ್ಟಿಗೆ ಭವಿಷ್ಯ. ಹಾಗಾಗಿ ನಮಗೆ 100ಕ್ಕೆ 100 ನಂಬಿಕೆ ಇದೆ. ಈ ಬಾರಿ ದಾವಣಗೆರೆಯ ನಾಯಕರ ನೇತೃತ್ವದಲ್ಲಿ, ಕಾರ್ಯಕರ್ತರ ಶಕ್ತಿಯಿಂದ ಹೊಸ ಇತಿಹಾಸವನ್ನು ಭಾರತೀಯ ಜನತಾ ಪಾರ್ಟಿ ದಾವಣಗೆರೆ ದಕ್ಷಿಣದಲ್ಲಿ ಬರೆಯುತ್ತೆ. ಅದನ್ನು ಈ ಉಪಚುನಾವಣೆಯಲ್ಲಿ ಭಾಳ ಹಿರಿಯ ಮನುಷ್ಯರಿದ್ದರು. ಶಾಮನೂರವರು, ಅವ್ರದ್ದೇ ಆದಂಥ ಒಂದು ಗೌರವ, ಅವ್ರದ್ದೇ ಆದಂಥ ಒಂದು ಶಕ್ತಿ ಇತ್ತು. ಅವ್ರಿಗೆ ಅಂತ ಮತ ಹಾಕೋಂಥ ಮತದಾರರು ಇದ್ದರು ಅಂತೇಳಿ ನಾನು ಕೇಳಲ್ಪಟ್ಟಿದ್ದೀನಿ. ಸಾಮಾನ್ಯ ಮತದಾರರಲ್ಲೂ ಒಂದು ವಿಶೇಷವಾದ ಪ್ರೀತಿ ಇತ್ತು. ಅವರ ನಂತರ ಏನು ಅಂತೇಳಿ ಪ್ರಜ್ಞಾವಂತ ಮತದಾರರು ದಾವಣಗೆರೆ ದಕ್ಷಿಣದಲ್ಲಿದ್ದಾರೆ. ಅವ್ರು ಏನು ತೀರ್ಮಾನ ತಗೊಳ್ತಾರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ತಲೆಬಾಗಬೇಕು. ನಮಗೊಂದು ವಿಶ್ವಾಸ ಇದೆ, ಒಂದೇ ಕುಟುಂಬಕ್ಕೆ MP ಕೊಟ್ಟು, ಒಂದೇ ಕುಟುಂಬಕ್ಕೆ ಮಂತ್ರಿ ಕೊಟ್ಟು, ಅದೇ ಕುಟುಂಬಕ್ಕೆ ಶಾಸಕರು ಮಾಡಬೇಕಂತೇಳಿ ಪ್ರಜ್ಞಾವಂತ ಮತದಾರರು ಯೋಚನೆ ಮಾಡ್ತಾರೆ. ದಾವಣಗೆರೆ ಅಂತ ಪ್ರಜ್ಞಾವಂತ ಮತದಾರರು ಬಹುಶಃ ಹಾರ್ಟ್ ಆಫ್ ಕರ್ನಾಟಕ ಅಂತೇಳಿ ಹೇಳಿದ್ರು, ಮಧ್ಯ ಕರ್ನಾಟಕದ ಹೆಬ್ಬಾಗಿಲು. ಅಲ್ಲಿ ಜನ ತೀರ್ಮಾನ ಮಾಡ್ತಾರೆ. ನಮಗೆ ಜನರ ಮೇಲೆ ವಿಶ್ವಾಸ ಇದೆ. ಈಗ ನಡೀತಿರೋಂಥ ಕಾಂಗ್ರೆಸ್ನ ದುರಾಡಳಿತದ ಬಗ್ಗೆ ಜನ ಬೇಸತ್ತಿದ್ದಾರೆ. ಅದರ ಪರಿಣಾಮವಾಗಿ ಖಂಡಿತವಾಗ್ಲೂ 100ಕ್ಕೆ 100 ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ದಕ್ಷಿಣದಲ್ಲಿ ಜಯಬೇರಿಯನ್ನು ಬಾರಿಸ್ತೀವಿ. ಯಾವುದೇ ಚುನಾವಣೆ ಆಗಲಿ ಸುಲಭ ಇರೋದಿಲ್ಲ. ಗೆದ್ದಿಲ್ದೇ ಇರೋ ಕ್ಷೇತ್ರವನ್ನು ಗೆದ್ರೇ ಭಾರತೀಯ ಜನತಾ ಪಾರ್ಟಿಗೆ ಭವಿಷ್ಯ. ಹಾಗಾಗಿ ನಮಗೆ 100ಕ್ಕೆ 100 ನಂಬಿಕೆ ಇದೆ. ಈ ಬಾರಿ ದಾವಣಗೆರೆಯ ನಾಯಕರ ನೇತೃತ್ವದಲ್ಲಿ, ಕಾರ್ಯಕರ್ತರ ಶಕ್ತಿಯಿಂದ ಹೊಸ ಇತಿಹಾಸವನ್ನು ಭಾರತೀಯ ಜನತಾ ಪಾರ್ಟಿ ದಾವಣಗೆರೆ ದಕ್ಷಿಣದಲ್ಲಿ ಬರೆಯುತ್ತೆ. ಅದನ್ನು ಈ ಉಪಚುನಾವಣೆಯಲ್ಲಿ ಭಾಳ ಹಿರಿಯ ಮನುಷ್ಯರಿದ್ದರು. ಶಾಮನೂರವರು, ಅವ್ರದ್ದೇ ಆದಂಥ ಒಂದು ಗೌರವ, ಅವ್ರದ್ದೇ ಆದಂಥ ಒಂದು ಶಕ್ತಿ ಇತ್ತು. ಅವ್ರಿಗೆ ಅಂತ ಮತ ಹಾಕೋಂಥ ಮತದಾರರು ಇದ್ದರು ಅಂತೇಳಿ ನಾನು ಕೇಳಲ್ಪಟ್ಟಿದ್ದೀನಿ. ಸಾಮಾನ್ಯ ಮತದಾರರಲ್ಲೂ ಒಂದು ವಿಶೇಷವಾದ ಪ್ರೀತಿ ಇತ್ತು. ಅವರ ನಂತರ ಏನು ಅಂತೇಳಿ ಪ್ರಜ್ಞಾವಂತ ಮತದಾರರು ದಾವಣಗೆರೆ ದಕ್ಷಿಣದಲ್ಲಿದ್ದಾರೆ. ಅವ್ರು ಏನು ತೀರ್ಮಾನ ತಗೊಳ್ತಾರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ತಲೆಬಾಗಬೇಕು. ನಮಗೊಂದು ವಿಶ್ವಾಸ ಇದೆ, ಒಂದೇ ಕುಟುಂಬಕ್ಕೆ MP ಕೊಟ್ಟು, ಒಂದೇ ಕುಟುಂಬಕ್ಕೆ ಮಂತ್ರಿ ಕೊಟ್ಟು, ಅದೇ ಕುಟುಂಬಕ್ಕೆ ಶಾಸಕರು ಮಾಡಬೇಕಂತೇಳಿ ಪ್ರಜ್ಞಾವಂತ ಮತದಾರರು ಯೋಚನೆ ಮಾಡ್ತಾರೆ. ದಾವಣಗೆರೆ ಅಂತ ಪ್ರಜ್ಞಾವಂತ ಮತದಾರರು ಬಹುಶಃ ಹಾರ್ಟ್ ಆಫ್ ಕರ್ನಾಟಕ ಅಂತೇಳಿ ಹೇಳಿದ್ರು, ಮಧ್ಯ ಕರ್ನಾಟಕದ ಹೆಬ್ಬಾಗಿಲು. ಅಲ್ಲಿ ಜನ ತೀರ್ಮಾನ ಮಾಡ್ತಾರೆ. ನಮಗೆ ಜನರ ಮೇಲೆ ವಿಶ್ವಾಸ ಇದೆ. ಈಗ ನಡೀತಿರೋಂಥ ಕಾಂಗ್ರೆಸ್ನ ದುರಾಡಳಿತದ ಬಗ್ಗೆ ಜನ ಬೇಸತ್ತಿದ್ದಾರೆ. ಅದರ ಪರಿಣಾಮವಾಗಿ ಖಂಡಿತವಾಗ್ಲೂ 100ಕ್ಕೆ 100 ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ದಕ್ಷಿಣದಲ್ಲಿ ಜಯಬೇರಿಯನ್ನು ಬಾರಿಸ್ತೀವಿ.